ರಾಜ್ಯದಲ್ಲಿ ಅತಿ ಹೆಚ್ಚು ವನ್ಯಜೀವಿಗಳನ್ನು ಹೊಂದಿರುವಂತಹ ಅರಣ್ಯ ಪ್ರದೇಶ ಅಂದರೆ ಅದು ಬಂಡೀಪುರ. ಈ ಬಂಡೀಪುರದಲ್ಲಿಯೇ 2 ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಹಾದು ಹೋಗಿದೆ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡುವಂತಹ ವಾಹನ ಸವಾರರ ಮೇಲೆ ಈಗ ಅರಣ್ಯ ಇಲಾಖೆ ಹದ್ದಿನ ಕಣ್ಣಿಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಏನು ಕಥೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಬಂಡೀಪುರದಲ್ಲಿ ಪ್ರವಾಸಿಗರ ಫೋಟೋ ಸೆಲ್ಫಿ ಹುಚ್ಚಾಟ. ಪ್ರವಾಸಿಗರ ಮೇಲೆ ಹದ್ದಿನ ಕಣ್ಣಿಟ್ಟ ಅರಣ್ಯ ಇಲಾಖೆ. ಪ್ರಯಾಣಿಕರ ಮೇಲೆ ನಿಗಾ ವಹಿಸಲು ಕ್ಯಾಮೆರಾ ಅಳವಡಿಕೆ. ಹೌದು, ರಾಜ್ಯದಲ್ಲಿ ಅತಿ ಹೆಚ್ಚು ಹುಲಿ, ಆನೆ, ಚಿರತೆ ಹೊಂದಿರುವ ಸಂರಕ್ಷಿತ ಪ್ರದೇಶ ಅಂದ್ರೆ ಅದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ. ತಮಿಳುನಾಡಿನ ಊಟಿ ಹಾಗೂ ಕೇರಳದ ವಯನಾಡಿಗೆ ಸಂಪರ್ಕ ಕಲ್ಪಿಸುವ 2 ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಈ ಅಭಯಾರಣ್ಯದಲ್ಲಿ ಹಾದು ಹೋಗಿವೆ. ನಿತ್ಯ ನೂರಾರು ವಾಹನಗಳು ಕೂಡ ಸಂಚಾರ ಮಾಡ್ತಿವೆ. ಅಲ್ಲದೆ ಕಾಡಿನ ಒಳಭಾಗದಲ್ಲಿ ರಸ್ತೆ ಹಾದು ಹೋಗುವ ಹಿನ್ನೆಲೆ ರಸ್ತೆಯ ಮಗ್ಗುಲಲ್ಲಿ ಕಾಡು ಪ್ರಾಣಿಗಳ ದರ್ಶನ ಸಿಗ್ತಿದೆ. ಈ ಕಾಡು ಪ್ರಾಣಿಗಳನ್ನ ನೋಡುವ ಭರದಲ್ಲಿ ಪ್ರವಾಸಿಗರು ಫೋಟೋ ಸೆಲ್ಫಿ ಹುಚ್ಚಾಟಕ್ಕೆ ಮುಂದಾಗಿದ್ದಾರೆ. ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕಾಡು ಪ್ರಾಣಿಗಳ ಹತ್ತಿರ ತೆರಳಿ ಫೋಟೋ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಹುಚ್ಚಾಟ ಮೆರೆದ ನಿದರ್ಶನ ಸಾಕಷ್ಟಿದೆ. ಅರಣ್ಯ ಪ್ರದೇಶದಲ್ಲಿ ವಾಹನ ನಿಲ್ಲಿಸದಂತೆ ಎಷ್ಟೇ ಬಾರಿ ಹೇಳಿದ್ರೂ ಪ್ರವಾಸಿಗರು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ದಿಟ್ಟ ನಿರ್ಧಾರ ಕೈಗೊಂಡಿದೆ. ಸ್ವಲ್ಪ ಅವ್ರಿಗೂ ಅವೇರ್ನೆಸ್ ಆಗಬೇಕು. ಅದರ ಜೊತೆ ನಾವು ರೆಗ್ಯುಲರ್ ಆಗಿ ಮಾನಿಟ್ರಿಂಗ್ ಮಾಡಲಿಕ್ಕೂ CCTV ಕ್ಯಾಮ್ರಾ, ಸೋಲಾರ್ ಬೇಸ್ಡ್ CCTV ಕ್ಯಾಮ್ರಾಸ್ ಟ್ರಯಲ್ ಮಾಡ್ತಾ ಇದ್ದೀವಿ. ಎಲ್ಲಾದರೂ ಈ ಥರ ವಾಹನದಿಂದ ಇಳಿದು ಹೋಗೋರು ನಮ್ಮ ಕ್ಯಾಮರಾಸ್ಗೆ ಬಂದರೆ ಇಮಿಡಿಯೇಟ್ಲಿ ನಮಗೆ ಮಾಹಿತಿನೂ ಬರೋ ಥರ ಈಗ ಸಾಫ್ಟ್ವೇರ್ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಟೈಮ್ಲಿ ಹೊರಗೆ ಹೋಗಿಲ್ಲ, ಇಲ್ಲ ಸುಮ್ಮನೆ ರೋಡ್ ಸೈಡ್ ಬಂದು ಫೋಟೋ ತೊಗೊಳ್ಳೋದು ಆ ಥರ ಏನಾದರೂ ಮಾಡ್ತಾ ಇದ್ದರೆ. ಬಂಡೀಪುರದಲ್ಲಿ ಸಂಚರಿಸುವ ಪ್ರಯಾಣಿಕರ ಮೇಲೆ ಅರಣ್ಯ ಇಲಾಖೆ ಕಣ್ಣಿಟ್ಟಿದೆ. ಬಂಡೀಪುರದಲ್ಲಿ ಸಂಚಾರ ಮಾಡುವ ಪ್ರತಿಯೊಂದು ವಾಹನ ಹಾಗೂ ಪ್ರಯಾಣಿಕರ ಮೇಲೆ ನಿಗಾ ವಹಿಸಿದ್ದು CCTV ಕ್ಯಾಮೆರಾಗಳನ್ನು ಅಳವಡಿಸಿದೆ. ಅಲ್ಲದೆ ಮೆಲುಕಾಮನಹಳ್ಳಿ, ಕೆಕ್ಕನಹಳ್ಳ, ಮೂಲೆಹೊಳೆ ಹಾಗೂ ಮದ್ದೂರು ಚೆಕ್ಪೋಸ್ಟ್ಗಳಲ್ಲೂ ಕೂಡ ಅರಣ್ಯ ಸಿಬ್ಬಂದಿ ಪ್ರವಾಸಿಗರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ. ಸದ್ಯ ಪ್ರಾಯೋಗಿಕವಾಗಿ ಬಂಡೀಪುರದ ಊಟಿ ರಸ್ತೆಯಲ್ಲಿ ಕ್ಯಾಮೆರಾ ಅಳವಡಿಸಿದ್ದು ಮುಂದೆ ಕೇರಳ ರಸ್ತೆಯಲ್ಲೂ ಹಾಕಲಾಗುತ್ತೆ. ಒಟ್ನಲ್ಲಿ ಬಂಡೀಪುರದ ಮೂಲಕ ಹಾದು ಹೋಗುವ ಪ್ರವಾಸಿಗರು ಎಚ್ಚರ ವಹಿಸಬೇಕಿದೆ. ಹುಚ್ಚಾಟ ಕಂಡು ಬಂದ್ರೆ ಅವರಿಗೆ 25,000 ಫೈನ್ ಹಾಕಲಾಗುತ್ತೆ. ಒಂದ್ ವೇಳೆ ಕಾಡು ಪ್ರಾಣಿಗಳಿಂದ ಅಪಾಯ ಸಂಭವಿಸುವ ಸಾಧ್ಯತೆಯೂ ಹೆಚ್ಚಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.